ಕೃಷಿ ನಮಗೆ ಮೊದಲಿಂದಲೂ ನನಗೆ ಇದು ಹ್ಯಾಬಿ. ಏಜ್ ಎಷ್ಟು? ನನಗೆ ಬರೀ ಹೇಳು ತಿನ್ನೋದು ಅಕ್ಕಿ ತೊಳೆಯೋ ನೀರು. ಅಕ್ಕಿ ತೊಳೆದು ನೀರು ಕೂಡ ನನ್ನ ಗಿಡಗಳಿಗೆ ಹೋಗ್ತಾನೆ. ನಾನು 350 ಎಕರೆ ಕಾಫಿ ತೋಟನ 6 ತಿಂಗಳು ಮೇಂಟೈನ್ ಮಾಡಿದ್ದೀನಿ. ಮೆಕ್ಯಾನಿಕ್ NDA ಸ್ಟೂಡೆಂಟ್ ನಾನು. ಅಪ್ಪಂಗಾಳ ಇದೆ ಅಲ್ಲೆಲ್ಲ, ಇದು ತೋಟದಲ್ಲೆಲ್ಲ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದರಲ್ಲಿ. ಹುಡುಗಿರ ಜಾಸ್ತಿ ಸೇರಿಸ್ಬೇಕು. ಅದೇ ಅದು ಏನು ಹೇಳ್ತಾರೆ, ನಿಮಗೆ ಪಾಠ ಮಾಡೋದು ಆ ಥರ. ಅದು ಯಾಕೆ ಕಟ್ಟೆ ರೋಗ ಬರುತ್ತೆ? ಜನ ಮಕ್ಕಳಿದ್ರೆ ಊಟಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ಬಗ್ಸ್, ವೈಟ್ ಬಗ್ಸ್ ಆಯ್ತಾ. ಒಂದು ಕಾಕಿ ಚಡ್ಡಿ, ಒಂದು ಕಾಕಿ ಶರ್ಟು, ಒಂದು ಗಾಂಧಿ ಟೋಪಿ. ಮತ್ತೆ ನಾವೇನಾದ್ರೂ ಮಾರಲ್ಲ, ಅವರೇ ಬದುಗಳಲ್ಲಿ ಇರೋದ. ಇದಕ್ಕೆ ನಿಮಗೆ ಗೊತ್ತಿರಬೇಕು, ಇದರ ಎಲೆನ ಚೆನ್ನಾಗಿ ಉಜ್ಜಿಬಿಟ್ಟು ಮೂಸಿದ್ರೆ ಉಸಿರು ಇಟ್ಕೊಂಡಿರೋದು ಕಡಿಮೆ ಆಗುತ್ತೆ. ಪೆಪ್ಪರ್ ಚೆನ್ನಾಗಿದೆ, ಕೋಲ್ಡ್ ಜಾಸ್ತಿ ಬೇಕು. ಅರ್ಥಾಯ್ತಾ? ನಿಮ್ಮ ವಿಜ್ಞಾನಿಗಳ ಅನುಭವ ನನಗೆ ಗೊತ್ತಿಲ್ಲ. ಏನು ಕಷಾಯ ಕುಡ್ದು ಹೋಗೋಣ ಆ ಕಡೆಗೆ. ಸರಿ ಅಲ್ವಾ? ನಾನು ಪುಡಿ ಕೊಟ್ಟಲ್ಲ, ಆ ಪುಡಿಲಿ ಅಶ್ವಗಂಧ ಮತ್ತೆ ತುಳಸಿ ಇವೆಲ್ಲ ಮೆಡಿಸಿನ್ ಪ್ಲಾಂಟ್ಸ್ ಪೌಡರ್ ಇರುತ್ತೆ. ₹25-30 ಗಿಡ ಸಿಗುತ್ತೆ. ಅದೊಂದಾಗಿರೋ ಕಾಯಿಲೆಗಳು ಬರ್ತವೆ. ಕಳೆ ಎಷ್ಟಿರುತ್ತೋ ಬೆಳೆ ಅಷ್ಟೇ ಚೆನ್ನಾಗಿ ಬರುತ್ತೆ, ನನ್ನ ಅನುಭವ. ಒಂದ್ಸರಿ ದ್ವಿದಳ, ಒಂದ್ಸರಿ ಏಕದಳ.